ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 9 ಗಂಟೆ ಆಗಿದೆ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಗಗನ ಮತ್ತು ಹರ್ಷನ್ ಇಬ್ಬರನ್ನೂ ಸ್ನಾನ ಮಾಡಿಸಿ ಮತ್ತು ದೇವ್ರ ಪೂಜೆನೂ ಮಾಡಿದ್ದೀನಿ. ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು. ಬನ್ನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. 2-3 ದಿನದಿಂದ ಹಾಸಿಗೆ ತೊಳಿಬೇಕು ಅಂತ ನೋಡ್ತಾ ಇದ್ವಿ. ಸ್ವಲ್ಪನೂ ಬಿಸಿಲೇ ಬಿದ್ದಿದ್ದಿಲ್ಲ. ಇವತ್ತು ಹೇಗಾದರೂ ಆಗಲಿ ನೋಡೋಣ ಅಂಥೇಳಿ ಬೆಳಗ್ಗೆನೇ ಹಾಸಿಗೆ ತೊಳೆದಾಕಿದ್ವಿ. ನೋಡ್ತಿರ್ಬೋದು, ಬಿಸಿಲು ತುಂಬಾ ಚೆನ್ನಾಗಿ ಬಿದ್ದಿದೆ. ಈ ರೀತಿ ಬಿಸಿಲು ಬಿದ್ದರೆ ಹಾಸಿಗೆನೂ ಬೇಗ ಒಣಗುತ್ತೆ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಸೈಡು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೌದಿಗಳೇ ಜಾಸ್ತಿ ಇರ್ತವೆ. ಹಾಗೆ ನಮ್ಮ ಮನೆಯಲ್ಲೂ ಕೌದಿಗಳೇ ಜಾಸ್ತಿ ಇರೋದು. 1-2-3 ಮಾತ್ರ ಬ್ಲ್ಯಾಂಕೆಟ್ ಇರೋದಷ್ಟೇ. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮತ್ತು ಇವತ್ತು ಪೂಜೆ ಮಾಡಿದ್ನಲ್ವ, ಹಾಗಾಗಿ ಸ್ವಲ್ಪ ಎಡೆ ಮಾಡೋದಕ್ಕೆ ಅಂಥೇಳಿ ಸಬ್ಬಕ್ಕಿನ ನೆನೆ ಹಾಕಿದ್ದೆ. ಸಬ್ಬಕ್ಕಿ ಪಾಯಸ ಮಾಡೋಣ ಅಂಥೇಳಿ ನೋಡಿ, ಇಲ್ಲಿ ದೋಸೆ ಹಿಟ್ಟನ್ನು ರೆಡಿಯಾಗಿದೆ ಮತ್ತು ಚಟ್ನಿಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟು ಎಲ್ಲರೂ ಟಿಫಿನ್ ಮಾಡೋದಕ್ಕೆ ಬಂದಾಗ ಒಬ್ಬೊಬ್ಬರಿಗೆ ದೋಸೆನ ಹಾಕ್ಕೊಡ್ತೀನಿ. ಈ ಕಡೆ ಸೈಡ್ ನೋಡಿ, ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಅಂತೇಳಿ ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ. ಇವಾಗ ಸಬ್ಬಕ್ಕಿ ಪಾಯಸನೂ ಮಾಡಬೇಕು. ನಾನು ಪೂಜೆ ಮಾಡಿದ್ನಿ ಅಂತ ಹೇಳಿದ್ನಲ್ವ ಆಗಲೇ. ಮತ್ತು ಇವಾಗ ನಾನು ಕಾಯಿ ಒಡೆಯೋದಿಲ್ಲಲ್ವ, ಹಾಗಾಗಿ ಕಾಯಿನ ತರಿಸಿ ಇಟ್ಟಿದ್ದೆ ಅಷ್ಟೇ. ಪೂಜೆ ಮಾಡಿದ್ದೆ, ನಾನು ಕಾಯಿ ಒಡೆಯೋದಿಲ್ಲಲ್ಲ, ಹಾಗಾಗಿ ಕಾಯಿ ಒಡೆದಿಲ್ಲ. ಮಾಮನವರು ಬಂದರೆ ಅವರು ಕಾಯಿ ಹೊಡಿತಾರೆ. ನೋಡಿ, ಇವಾಗ ಪೂಜೆಗೆ ಏನೇನು ಬೇಕು ಎಲ್ಲನೂ ತರಿಸಿಟ್ಕೊಂಡಿದ್ದೀನಿ. ಮನೆಯಲ್ಲಿ ಎಲ್ಲ ಪೂಜೆನೂ ಮಾಡಿದ್ದೀನಿ. ನೆಕ್ಸ್ಟು ಮತ್ತು ಸಾಯಂಕಾಲ ಟೈಮಲ್ಲಿ ಅಂಗಡಿ ಪೂಜೆ ಮಾಡಬೇಕಲ್ವ, ಹಾಗಾಗಿ ಹೂವು ಕಾಯಿ ಎಲ್ಲನೂ ತರಿಸಿ ಇಟ್ಟಿದ್ದೀನಿ. ಇವನ್ನೆಲ್ಲ ಒಂದು ಕವರಿಗೆ ಹಾಕ್ಬಿಟ್ಟು ಅಂಗಡಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ. ಮತ್ತು ಇನ್ನೂ ಒಂದು 4 ಕಾಯಿನ ಹೊಲಕ್ಕೆ ಕಳಿಸ್ಬೇಕು. ಮತ್ತು ಅಲ್ಲಿ ಗಾಲ್ದಿ ಪೂಜೆ ಮತ್ತು ಅಮ್ಮರ ಪೂಜೆ ಮಾಡ್ತಾರಲ್ವ, ಮತ್ತು ಅಲ್ಲಿ ಒಂದು 4 ಕಾಯಿನ ಕಳಿಸ್ಬೇಕು. ನಾನು ಅಷ್ಟು ರೆಡಿ ಮಾಡಿಟ್ಟಿದ್ದೆ ಮತ್ತು ಪೂಜೆನೂ ಮಾಡಿದ್ನಲ್ವ. ಮತ್ತು ದೊಡ್ಡ ಮಾಮರು ಬಂದರು, ಅವರು ಇವಾಗ ಕಾಯಿನ ಹೊಡಿತಾ ಇದ್ದಾರೆ. ನಾನು ಪೂಜೆ ಎಲ್ಲನೂ ಮುಗಿಸಿದ್ದೆ, ಕಾಯಿ ಮಾತ್ರ ಹೊಡೆದಿರಲಿಲ್ಲ. ಹಾಗಾಗಿ ಕಾಯಿನ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೆ. ಇವಾಗ ಅವರು ಸ್ನಾನ ಮುಗಿಸ್ಕೊಂಡು ಬಂದರು, ಹಾಗಾಗಿ ಹೊಡೆದ್ಬಿಡಿ ಮಾಮ ಅಂತ ಹೇಳಿದ್ದೆ. ಹಾಗಾಗಿ ಇವಾಗ ಕಾಯಿನ ಹೊಡಿತಾ ಇದ್ದಾರೆ. ನೋಡಿ, ಇವತ್ತು ಪೂಜೆನ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ. ಹರ್ಷ ಮತ್ತು ಗಗನ ಇಬ್ಬರನ್ನೂ ಸ್ನಾನ ಮಾಡಿಸಿದ್ದೆ ಅಂತ ಹೇಳಿದ್ನಲ್ವ, ಅವ್ರನ್ನೂ ತಂಗಿ ಗುಡಿಗೆ ಕರ್ಕೊಂಡು ಹೋಗಿದ್ಲು. ಹಾಗಾಗಿ ನಾನು ಮಾತ್ರ ಇವತ್ತು ಪೂಜೆನ ಮಾಡಿದ್ದೀನಿ. ನೋಡಿ, ಇವಾಗ ಅಡುಗೆ ಎಲ್ಲನೂ ಮಾಡಿದ್ದೀನಿ. ಈ ಕಡೆ ಸಬ್ಬಕ್ಕಿ ಪಾಯಸನೂ ರೆಡಿಯಾಗಿದೆ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿನೂ ಮಾಡಿದ್ದೀನಿ. ಇವಾಗ ದೋಸೆನೂ ಹಾಕಬೇಕು. ಮಾಮನವ್ರು ಇಬ್ಬರು ಊಟಕ್ಕೆ ಬಂದಿದ್ದಾರೆ. ಇವಾಗ ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಸಬ್ಬಕ್ಕಿ ಪಾಯಸ ಮಾಡಿಟ್ಟಿದ್ದೀನಿ. ಇನ್ನೇನು ದೋಸೆ ಒಂದು ಹಾಕ್ಬಿಟ್ರೆ ಬೆಳಗಿನ ಟಿಫಿನ್ಗೆ ಊಟ ರೆಡಿ ಆಗುತ್ತೆ ಅಂತೇಳಿ ಇವಾಗ ದೋಸೆನ ಮಾಡ್ತಾಯಿದ್ದೀನಿ. ಪ್ರತಿ ಸರಿ ದೋಸೆಗೆ ನೆನೆ ಹಾಕಿದಾಗ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ಗೆ ಆಗೋಷ್ಟು ಹಿಟ್ಟನ್ನು ರುಬ್ಬಿ ಇಟ್ಟಿರ್ತೀವಿ. ಹಾಗಾಗಿ ಮಧ್ಯಾಹ್ನ ಅಡುಗೆ ಕೆಲಸ ಏನಿಲ್ಲ. ಇವಾಗ ನೋಡಿರಿ, ಮಾಮನವರಿಬ್ಬರು ಊಟ ಮಾಡಿದರು ಮತ್ತು ಅಕ್ಕ ಮತ್ತು ತಂಗಿ ಇಬ್ಬರೂ ಊಟ ಮಾಡಿದರು. ಲಾಸ್ಟಲ್ಲಿ ನಾನು 1-2 ದೋಸೆನ ಹಾಕ್ಕೊಂಬಿಟ್ಟು ಊಟನ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಬೆಳಗಿನ ಟಿಫಿನ್ಗೆ ಸಬ್ಬಕ್ಕಿ ಪಾಯಸ, ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ. ಟಿಫಿನ್ ಮಾಡಿಬಿಟ್ಟು ಮತ್ತು ಪಾತ್ರೆ ತೊಳೆದು ಬಟ್ಟೆನೂ ತೊಳೆದು ಹಾಕುವಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆನೇ ಆಗೋಯ್ತು ಇವತ್ತು. ಸ್ವಲ್ಪ ಚಟ್ನಿ ಹಚ್ಕೊಳ್ಳಿ, ಇದನ್ನ ಹಚ್ಕೊಳ್ಳಿ. ಚಟ್ನಿ ಬೇಕಾ, ಆಲೂಗಡ್ಡೆ ಪಲ್ಯ ಬೇಕಾ? ಚಟ್ನಿ ಬೇಕಾ, ಆಲೂಗಡ್ಡೆ ಪಲ್ಯ? ಖಾರ ಇಲ್ಲ, ಚಟ್ನಿನೂ ಖಾರ ಇಲ್ಲ. ನೋಡಿ ಫ್ರೆಂಡ್ಸ್, ಇವ್ ಮಕ್ಕಳಿಗೆ ಊಟ ಮಾಡಿಸೋದ್ರಲ್ಲಿ ಸಾಕಾಗೋಗುತ್ತೆ. ಬೆಳಗ್ಗೆ ಟೈಮಲ್ಲಿ ಇವಾಗ ಮಾಮರ ಜೊತೆ ಹೊಲಕ್ಕೆ ಹೋಗ್ತಾನಲ್ವ, ಅಲ್ಲೇ ಕಳಿಸಿರ್ತೀನಿ, ಊಟ ಮಾಡ್ತಾನೆ. ಮಧ್ಯಾಹ್ನ ಟೈಮಲ್ಲಿ ತುಂಬಾ ಹಠ ಮಾಡ್ತಾನೆ. ಚಟ್ನಿ ಹಚ್ಕೊಡ್ಲ? ಹೆಂಗೈತಮ್ಮ? ಹೆಂಗೈತಿ? ಹೆಂಗೈತಮ್ಮ ದೋಸೆ? ಸೂಪರ್ ಐತಿ? ಸೂಪರ್ ಇಲ್ಲ? ಸೂಪರ್ ಐತಾ? ಸೂಪರ್ ಅಂದರೆ ಹೆಂಗೆ ಮಾಡೋದು? ಹಿಂಗೋದು. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆಮ್ಮ?
ಅದಕ್ಕೆ ಬಡ ಬಡ ಉಂಡ್ಗಳು ಸೈಕಲ್ ತಗೊಂಡು ಹೋಗಂತ ಬಡ ಬಡ ಊಟ ಮಾಡು ಸೈಕಲ್ ತಗೊಂಡು ಹೋಗಂತ ಅಪ್ಪ ಆಡಾಕ. ತಿನ್ಬೇಕು ಹಂಗ ಇಟ್ಕೋಬಾರ್ದು ಬಿಡು ಒಳಗಾಕು. ಎಲ್ಲಿಗೆ ಹೋಗಿ? ಹ್ಞೂ ಹೋಗು ಹೋಗು. ಜೇಮ್ಸ್ ಅಲ್ಲಮ್ಮ ಅದು ಟಾನಿಕ್ ಗುಳಿಗೆ ಅದು. ಹ್ಞೂ ಬಾಯ್ ಅಪ್ಪಾಜಿ ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಇದು 2 ಬ್ಲೌಸನ್ನು ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕಿ ಅಕ್ಕ ಸ್ಟಿಚ್ ಮಾಡಿದ್ದಾರೆ. ನೋಡಿ ಡಿಸೈನ್ ಈ ರೀತಿ ಬಂದಿದೆ. ಅವರು ಕಸ್ಟಮರು ಲಾಂಗ್ ಸ್ಲೀವ್ ಏನು ಬೇಡ ಹಾಫ್ ಸ್ಲೀವ್ ಬೇಕು ಅಂತ ಹೇಳಿದರು. ಹಾಗಾಗಿ ಹಾಫ್ ಸ್ಲೀವ್ಗೆ ಮಾತ್ರ ಈ ಥರ ಡಿಸೈನನ್ನು ಹಾಕಿರೋದು. ನೋಡಿ ನೆಕ್ಸ್ಟು ಈ ಬ್ಲೌಸು, ಈ ಡಿಸೈನ್ ಈ ರೀತಿ ಬಂದಿದೆ. ನೋಡಿ ಇವರು ಸಹ ಹಾಫ್ ಸ್ಲೀವೇ ಹೇಳಿದರು. ಹಾಗಾಗಿ ಹಾಫ್ ಸ್ಲೀವ್ಗೆ ಡಿಸೈನನ್ನು ಹಾಕಿರೋದು. ಡಿಸೈನ್ ಯಾವ ರೀತಿ ಇದ್ದಾವೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.